ನನ್ನ ಆತ್ಮೀಯ ಪ್ರೇಕ್ಷಕರೇ, ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ಇವತ್ತಿನ ವಿಡಿಯೋದಲ್ಲಿ ನಾನು ರೋಜಾ ಇದ್ದಾಗ ಶಾಖ ಮತ್ತು ಬಾಯಾರಿಕೆಯನ್ನು ಆಗುತ್ತಿದ್ದರೆ ಏನು ಮಾಡಬೇಕೆಂದು ಹೇಳುತ್ತೇನೆ. ಇದರಲ್ಲಿ 4 ಪ್ರಕ್ರಿಯೆಗಳು ಇವೆ. ಮೊದಲನೇ 2 ಕುರಾನಿ ಆಯಾತುನಿಂದ, ಕೊನೆಯ 2 ವೈದ್ಯರುಗಳು ಹೇಳಿದಂತಹ. ಮೊದಲನೇ 2 ಫಜರ್ ನಮಾಜ್ ಆದ ನಂತರ 7 ಸಲ, ಜುಹರ್ ನಮಾಜ್ ಆದ ನಂತರ 7 ಸಲ, ಅಸರ್ ನಮಾಜ್ ಆದ ನಂತರ 7 ಸಲ ಅಲ್ಲಾಹುಮ್ಮ ಅಜಿರ್ನಾ ಮಿನನ್ನಾರ್ ಈ ದುಆವನ್ನು ಓದಬೇಕು. ಎರಡನೆಯದು ಸೆಹರಿಯಲ್ಲಿ 40 ಸಲ, ಜುಹರ್ ನಮಾಜ್ ಆದ ನಂತರ 20 ಸಲ, ಅಸರ್ ನಮಾಜ್ ಆದ ನಂತರ 15 ಸಲ ಕುರಾನಿನ ಈ ಆಯತವನ್ನು ಯಾ ನಾರು ಕೂನಿ ಬರ್ದಂ ವಸ್ಸಲಾಮುನ್ ಅಲಾ ಇಬ್ರಾಹಿಂ ಈ ಆಯತವನ್ನು ಓದಬೇಕು. ಕೊನೆಯ 2 ವೈದ್ಯರುಗಳು ಹೇಳಿದಂತಹ ಸೆಹರಿಯಲ್ಲಿ 3 ಖಜೂರಿಗಳನ್ನು ತೆಗೆದುಕೊಂಡು ಒಂದು ಗುಟ ನೀರಿನಿಂದ ಒಂದು ಖಜೂರಿಗೆ 1 ಗುಟ ನೀರಿನಿಂದ ಚೂಸಿ ನುಂಗುವುದು. ಎರಡನೆಯದು ಅರ್ಧ ಲೋಟ ಹಾಲಿನಲ್ಲಿ ಅರ್ಧ ಲೋಟ ನೀರನ್ನು ಹಾಕಿ ಕುಡಿಯುವುದು. ಇಷ್ಟು ಮಾಡಿದರೆ ಇನ್ಶಾ ಅಲ್ಲಾಹು ತಾಲಾ ನಮಗೆ ಬಾಯಿಯಾರಿಕೆ ಮತ್ತು ಶಾಖವಾಗುವುದನ್ನು ಕಡಿಮೆಯಾಗುತ್ತದೆ. ಹೀಗೆ ಮುಂದೆ ಬರುವ ಮಸಾಯಿಲುಗಳನ್ನು ಕೇಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬಾಜು ಇರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು.